ಬಂದಿ ನಿಮಗೆ 2006 ಸೆಕೆಂಡ್ ಓನರ್ FC ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಓಕೆ, ಗಾಡಿನೂ ಕ್ಲಾಸ್ ಇದೆ, FC ಇನ್ಸೂರೆನ್ಸ್ ಇದೆ, ಸೆಕೆಂಡ್ ಓನರ್ ಕ್ಲಾಸ್ ಕಂಡೀಷನ್. ಬರೀ 1,30,000 ರೂಪಾಯಿ ತಗೊಂಡೋಗಿದ್ದಾರೆ ಸರ್. ನೆಕ್ಸ್ಟ್ ಒಂದು ಸ್ಕಾರ್ಪಿಯೋ ಇದೆ. ಸೊ ಇದು ಬಗ್ಗೆ ಹೇಳಿ, ನೀವು ಸ್ಕಾರ್ಪಿಯೋಗೆ ಫೇಮಸ್ ಅಂತ ಎಲ್ಲರಿಗೂ ಗೊತ್ತು. ಹೌದೌದು ಸರ್, ಖಂಡಿತ 2012 ಮಾಡಲು ಕ್ಲಾಸ್ ಕಂಡೀಷನ್ ಇದೆ. ಓಕೆ, 4th ಓನರ್ ಆಗಿದೆ. ಓಕೆ, ಯಾವ್ದೇ ರೀತಿ ಡೆಂಟಲ್ ಸ್ಕ್ರಾಚಸ್ ಏನಿಲ್ಲ. ಗಾಡಿ ಸುಮಾರು ಸ್ಕಾರ್ಪಿಯೋ ಕೊಟ್ಟಿದ್ದೀನಿ, ಇದು ಅಷ್ಟೇ ಒಂದು ರೈಟರ್ ಮಾಡ್ಕೊಡ್ತೀನಿ. ಜನ ಕೇಳ್ತಾ ಇರ್ತಾರೆ SS4 ಬೇಕು ಅಂತೇಳಿ. ಯಾಕಂದ್ರೆ SS4 ಅಂದ್ರೆ ಮೈಲೇಜ್ ಗಾಡಿ ಅಂತ. ಓಕೆ, ಇಂಜಿನ್ ಎಲ್ಲ ಇದು ಶಿಫ್ಟ್ ಇಂಜಿನ್ ಬರುತ್ತೆ, ಕ್ಲಾಸ್ ಕಂಡೀಷನ್ ಇದೆ, ಮೈಲೇಜ್ ಗಾಡಿ. ZXC ಟಾಪ್ ಎಂಡ್ ಇದು 2000 ರನ್ನಿಂಗ್ ಇದೆ, ಕ್ಲಾಸ್ ಕಂಡೀಷನ್, ಮ್ಯಾಗ್ವಿಲ್ ಜೊತೆಗಿದೆ, ಇಂಟೀರಿಯರ್ ಚೆನ್ನಾಗಿದೆ, ಸೀಟ್ ಕುಶನ್ ಆಗ್ಲಿ ಎಲ್ಲ ಚೆನ್ನಾಗಿದೆ. ಬರೀ 70,000 ರೂಪಾಯಿ ಕೊಡ್ಲಿ ಸರ್, ಸಾಕು. ಬೇರೆ 70,000 ಕೊಡೋಣ. FC ಇನ್ಶೂರೆನ್ಸ್ ರನ್ನಿಂಗ್ ಗಾಡಿ, ಟಾಪ್ ಎಂಡ್, ಪವರ್ ಸ್ಟೇರಿಂಗು, ಪವರ್ ವಿಂಡೋ, AC ಎಲ್ಲ ಬರುತ್ತೆ. ಬರೀ 1,50,000 ರೂಪಾಯಿ ತಗೊಂಡ್ಬರ್ಲಿ, ಗಾಡಿ ತಗೊಂಡೋಗ್ಲಿ ಸರ್. 2012 ಮಾಡಲು, ಬ್ಲಾಕ್ ಕಲರ್, ಇಂಟೀರಿಯರ್ ಕುಶನ್ ಬರೀ 25,000 ರಿಂದ 30,000 ರೂಪಾಯಿ ಕುಶನ್ ಆಗಿದೆ ಗಾಡಿ. ಕ್ಲಾಸ್ ಕಂಡೀಷನ್ ಜಿನಿಯನ್ ಆಗಿದೆ, ಡೀಸೆಲ್ ವೇರಿಯಂಟ್, ಸಿಂಗಲ್ ಓನರ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಈ ವಿಡಿಯೋ ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ನಾಗರಬಾವಿಯಲ್ಲಿರುವ ಭಾರತ್ ಕಾರ್ಸ್ ಅಂತ ಒಂದು ಯೂಸ್ಡ್ ಕಾರ್ ಶೋರೂಮ್ಗೆ ಬಂದಿದ್ದೀವಿ. ಸೊ ಈ ಸತಿ ಬಂದ್ಬಿಟ್ಟು ಇವ್ರ ಹತ್ರ ಹೊಸ ಸ್ಟಾಕ್ ಎಲ್ಲ ಅಪ್ಡೇಟ್ ಆಗಿದೆ. ಸೊ ನಿಮಗೆಲ್ಲ ಈ ವಿಡಿಯೋಲಿ ತಿಳಿಸ್ಕೊಡ್ತೀವಿ. ಸೊ ಇವ್ರ ಹತ್ರ ಸ್ಪೆಷಾಲಿಟಿ ಏನಂದರೆ, ಬಜೆಟ್ ಕಾರ್ಸಲ್ಲಿ ಬಂದ್ಬಿಟ್ಟು ಇವ್ರು ಒಂದು ಕಿಂಗ್ ಅಂತಲೇ ಹೇಳ್ಬೋದು. ಸ್ಟಾರ್ಟಿಂಗ್ ಒಂದು 60,000 70,000ಗೆಲ್ಲ ನಿಮಗೆ ಕಾರ್ ಸಿಗುತ್ತೆ ಇಲ್ಲಿ. ಅಪ್ ಟು 3 lakh 4 lakh 5 lakh ತನಕ ಕಾರ್ ಇರುತ್ತೆ. ಎಲ್ಲ ನಿಮಗೆ ಈ ವಿಡಿಯೋಲಿ ತಿಳಿಸ್ಕೊಡ್ತೀವಿ. ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮಗೆ ನಿಮ್ಮ ಶೋರೂಮು ಇದೇ ಥರ ಶೋರೂಮು ಇಲ್ಲ ಏನೇ ಒಂದು ಪ್ರಾಪರ್ಟಿ ಆಗಿರ್ಬೋದು, ಏನೇ ಒಂದು ಇದು ಪ್ರಮೋಷನ್ ಮಾಡಬೇಕಂದ್ರೆ ಕೆಳಗಡೆ ಬಂದ್ಬಿಟ್ಟು ನಮ್ಮ ಇಮೇಲ್ ಐಡಿ ಇರುತ್ತೆ, ಮಿಸ್ಟರ್ ಇನ್ಫಾರ್ಮೇಟಿವ್ ಕನ್ನಡ ಅಂತ. ಅದಕ್ಕೆ ನೀವು ಮೇಲ್ ಮಾಡಿ, ನಾವು ಖಂಡಿತ ರಿಪ್ಲೈ ಮಾಡ್ತೀವಿ. ನಾವು ಸೇರಿಸಿ ಕೊಲಾಬ್ ಮಾಡೋಣ. ಸೊ ಇವಾಗ ಸರ್ ನಮ್ಮ ಜೊತೆ ಇದ್ದಾರೆ. ಹಾಯ್ ಸರ್. ಹಲೋ ಸರ್, ಹೆಂಗಿದ್ದೀರಾ ಸರ್? ತುಂಬಾ ಚೆನ್ನಾಗಿದ್ದೀನಿ. ಓಕೆ, ಇಲ್ಲಿ ಕರ್ನಾಟಕ ಜನ ತುಂಬಾ ಪ್ರೀತಿ, ವಿಶ್ವಾಸ, ಗೌರವ ಅಂತ ಕೊಟ್ಟಿದ್ದಾರೆ. ಭಾರತ್ ಕಾರ್ಸ್ ಅಂದ್ರೆ ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ ಆಗ್ಲಿ. ಹೌದು ಸರ್, ನಾಳೆ ಬೇಕಾಗಿಲ್ಲ, ಜನ ತಿಳುವಳಿಕೆ ಆಗ್ಬಿಟ್ಟಿದೆ. ಇದೇ ತಿಂಗಳು 15 ಆಗಸ್ಟಿಗೆ ನಾನು ಜೈ ಭಾರತ್ ಕಾರ್ ಶೋರೂಮ್ ಓಪನ್ ಮಾಡಿದ್ದೀನಿ. ಜೈ ಭಾರತ್ ಕಾರ್ಸ್ ಅಂದ್ರೂ ಅದು ನಮ್ದೇ ಬ್ರಾಂಚ್. ಇದೇ 15 ಆಗಸ್ಟಿಗೆ ಓಪನ್ ಆಗಿ ಮಾಡಿದೀನಿ. ಅದು ನಿಮ್ ಕಡೆಯಿಂದ ಇಲ್ಲಿ ಏನ್ ಪ್ರೀತಿ ವಿಶ್ವಾಸ ಕೊಟ್ಟಿದ್ದೀರಾ, ಅದೇ ಶೋರೂಮ್ಗೂ ಅದೇ ರೀತಿ ಪ್ರೀತಿ ವಿಶ್ವಾಸ ಕೊಡ್ತೀರಾ ಅಂತೇಳಿ ನನಗೆ ನಂಬಿಕೆ ಇದೆ. ಇಲ್ಲಿ ಬಂದ್ಬಿಟ್ಟು ಹೊಸ ಇಷ್ಟ ಆಗಿದೆ, ಇದ್ರ ಬಗ್ಗೆ ಇವಾಗ ತಿಳಿಸ್ಬಿಡ್ತೀನಿ ಯಾವ್ದೆಲ್ಲ ಇಷ್ಟ ಆಗಿದೆ ಅಂತೇಳಿ. 70,000 ಗಾಡಿ ಇದೆ, ಇಲ್ಲಿ ರನ್ ಇದೆ, ಸುಮಾರು ವೆಹಿಕಲ್ಸ್ ಇದೆ, ತೊಗೊಂಡ್ಬಿಡ್ತೀನಿ ಬನ್ನಿ. ಸೊ ವಿಡಿಯೋ ಎಂತಕ ನೋಡಿ, ಸೊ ಸ್ಕಿಪ್ ಮಾಡ್ಬಿಡಿ. ಸೊ ಫಸ್ಟ್ ಯಾವ ಕಾರ್ ಸರ್? i20 ಆಸ್ಟಾ 12 ಮಾಡಲು, ಕ್ಲಾಸ್ ಕಂಡೀಷನ್ ಇದೆ ಗಾಡಿ. 12 ಮಾಡಲು ಆಸ್ಟಾ i20. ಎಷ್ಟು ಹೇಳ್ತಾ ಇದ್ದೀರಾ ಸರ್? ಸರ್ ಇದು ಬಂದು 2012 ಮಾಡಲು, ಇದು ಬಂದು ಒಂದು 3.5 ಲಕ್ಷ ಕೊಡೋಣ ಸರ್. 3.5 ಲಕ್ಷ. 3.5 ಲಕ್ಷ ಸರ್. ನೆಕ್ಸ್ಟ್ ನೀವು 2016 ಮಾಡಲು ಹೋಂಡಾ ಸಿಟಿ, ಸೆಕೆಂಡ್ ಓನರ್. ಇದು ಬಂದು ನಿಮಗೆ ಒಂದು 5,40,000 ಕೊಡೋಣ ತಗೊಳ್ಳಿ. 5,40,000. 5,40,000 ಇನ್ನೂ ಬಂದು ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಖಂಡಿತ. ನೆಕ್ಸ್ಟ್ ಸರ್, ಇದು ಸರ್ ರೆಡ್ 2014 ಮಾಡಲು, ಸೆಕೆಂಡ್ ಓನರ್, VD, ಕ್ಲಾಸ್ ಕಂಡೀಷನ್, ಟಚ್ ಸ್ಕ್ರೀನ್, ಮ್ಯಾಗ್ವಿಲ್, ಸಾರಿ ಟಚ್ ಸ್ಕ್ರೀನ್, ಸಬ್-ವೂಫರ್ ಎಲ್ಲ ಫಿಟೆಡ್ ಇದೆ ಗಾಡಿ, ಕ್ಲಾಸ್ ಕಂಡೀಷನ್ ಆಗಿದೆ. ಎಷ್ಟು ಹೇಳ್ತಾ ಇದ್ದೀರಾ ಸರ್? ಸರ್ ಇದು ಬಂದು ನಿಮಗೆ ಒಂದು 3,80,000 ಹೇಳ್ತಾ ಇದೀನಿ, ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಸರ್. ಓಕೆ, ನೆಕ್ಸ್ಟ್ ಸರ್ A ಸ್ಟಾರ್ ಸರ್ 2009 ಮಾಡಲು. ಇದು ಬಂದ್ಬಿಟ್ಟು ನಿಮಗೆ 1 ವಾರ ಆಗಿದೆ, ಬರೀ FC ಇನ್ಸೂರೆನ್ಸ್ ಫ್ರೆಶ್ ಆಗಿದೆ ಗಾಡಿ. ಗಾಡಿ ಕ್ಲಾಸ್ ಕಂಡೀಷನ್ ಚೆನ್ನಾಗಿದೆ. ಓಕೆ, 2009 ಮಾಡಲು, ಥರ್ಡ್ ಓನರ್. ಇದು ಬಂದು ನಿಮಗೆ ಒಂದು 2 ಲಕ್ಷ ಕೊಟ್ಬಿಡೋಣ ಸರ್. 2 ಲಕ್ಷ ಕೊಟ್ಬಿಡೋಣ. ನೆಕ್ಸ್ಟ್ ಸರ್ i10 ಸ್ಪೋರ್ಟ್ಸ್ ಅಂದ್ರೆ ಟಾಪ್ ಎಂಡ್ ಸರ್, ಕ್ಲಾಸ್ ಕಂಡೀಷನ್ ಇದೆ, 10 ಮಾಡಲು, ಸೆಕೆಂಡ್ ಓನರ್, ಕ್ಲಾಸ್ ಕಂಡೀಷನ್ ಆಗಿದೆ ಗಾಡಿ. ಓಕೆ, ತುಂಬಾ ಚೆನ್ನಾಗಿದೆ, ತೋರಿಸ್ಕೊಬಹುದು ಗಾಡಿ. ನೀವು ಎಷ್ಟು ಕೋಟ್ ಮಾಡ್ತಾ ಇದ್ದೀರಾ ಸರ್ ಇದು? ಸರ್ ಇದು ಬಂದು ನಿಮಗೆ ಒಂದು 2,50,000 ಹೇಳ್ತಾ ಇದ್ದೀನಿ, ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಸರ್. 2,50,000 ರೂಪಾಯಿ ಅದರಲ್ಲಿ ನೆಗೋಷಿಯೇಟ್ ಮಾಡ್ತೀರಾ? ನೆಕ್ಸ್ಟ್ ಸರ್ ವ್ಯಾಗನರ್. ಸರ್ ವ್ಯಾಗನರ್ 2009 ಮಾಡಲಿ, ಇದು 2009 ಸಿಂಗಲ್ ಓನರ್. ಓಕೆ, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಬರೀ 1,80,000 ರೂಪಾಯಿ ಹೇಳೋದು ನಿಮ್ಗೆ. 1,80,000ಗೆ ಕೊಟ್ಬಿಡ್ತೀರಾ ಸರ್? ಓಕೆ, ನೆಕ್ಸ್ಟ್ ಸ್ಯಾಂಟ್ರೋ ಇದೆ ಸರ್, ಹೇಳಿ ಸರ್. ಸರ್ ಈ ಸ್ಯಾಂಟ್ರೋ ಬಂದು ನಿಮಗೆ 2006 ಸೆಕೆಂಡ್ ಓನರ್, FC ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಓಕೆ, ಗಾಡಿನೂ ಕ್ಲಾಸ್ ಇದೆ, FC ಇನ್ಸೂರೆನ್ಸ್ ಇದೆ, ಸೆಕೆಂಡ್ ಓನರ್, ಕ್ಲಾಸ್ ಕಂಡೀಷನ್. ಬರೀ 1,30,000 ರೂಪಾಯಿ ತಗೊಂಡೋಗಿದ್ದಾರೆ. 1,30,000 FC ಇನ್ಶೂರೆನ್ಸ್ ಜೊತೆಗೆ ಪ್ಲಸ್ ಸೆಕೆಂಡ್ ಓನರ್ ತುಂಬಾ ರಿಯರ್ ಸಿಗೋದು, ಕಮ್ಮಿ ಓನರ್. ಓಕೆ, ನೆಕ್ಸ್ಟ್ ಸ್ವಿಫ್ಟ್ ಸರ್
ಸರ್ ಶಿಫ್ಟ್ 2008 ಮಾಡಲು LDI ಇದು ಡೀಸೆಲ್ ವೇರಿಯಂಟ್ ಸೆಕೆಂಡ್ ಓನರ್ ಆಗಿದೆ. ಇದು ಸಹ ಅಷ್ಟೇ FC ಇನ್ಸೂರೆನ್ಸ್ ರನ್ನಿಂಗ್ ಇದೆ ಸರ್. ಓಕೆ, ಎಷ್ಟು ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಇದು ಬಂದು ನಿಮಗೆ ಒಂದು 2,30,000 ರೂಪಾಯಿ ಕೊಟ್ಬಿಡೋಣ. 2,30,000 ರೂಪಾಯಿ. ನಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ ಇನ್ನೂ ಸ್ವಲ್ಪ ನೆಗೋಷಿಯೇಟ್ ಮಾಡಿ. ಖಂಡಿತ ನಿಮ್ಮ ಕಡೆಯಿಂದ ಬಂದ್ರೆ ಖಂಡಿತ ಮಾಡ್ಕೊಡ್ತೀನಿ. ಓಕೆ, ಸೂಪರ್. ನೆಕ್ಸ್ಟ್ ಸರ್ ಇನ್ನೊಂದು ವ್ಯಾಗನರ್ ಸರ್, ಇದು 2009 ಮಾಡಲು. ಇದು ಅಷ್ಟೇ ಸೆಕೆಂಡ್ ಓನರ್ ಆಗಿದೆ. ಬ್ಲಾಕ್ ಕಲರ್ VXA ವರ್ಷನ್, ತುಂಬಾ ಕ್ಲಾಸ್ ಕಂಡೀಷನ್ ವೆಹಿಕಲ್. ಇದು ಬಂದು ನಿಮಗೆ 1,75,000 ರೂಪಾಯಿ ಕೊಡೋಣ ಸರ್. ಓಕೆ, ನೆಕ್ಸ್ಟ್ ಸರ್ ಚೆವರ್ಲೆಟ್. ಸರ್ ಚೆವರ್ಲೆಟ್ ಬೀಟ್ LT ಟಾಪ್ ಎಂಡ್ 2012 ಮಾಡಲು, ಕ್ಲಾಸ್ ಕಂಡೀಷನ್ ಗಾಡಿ. ಇದು ಬಂದು ನಿಮಗೆ ಒಂದು 7,20,000 ರೂಪಾಯಿ ಕೊಡ್ಬಿಡೋಣ ಸರ್. 2,20,000 ರೂಪಾಯಿ ಕೊಡ್ಬಿಡ್ತೀರಾ? ಟಾಪ್ ಎಂಡ್ ಕ್ಲಾಸ್ ಕಂಡೀಷನ್. ಓಕೆ ಸರ್, ನೆಕ್ಸ್ಟ್ ಒಂದು ಸ್ಕಾರ್ಪಿಯೋ ಇದೆ. ಸೊ ಇದ್ರ ಬಗ್ಗೆ ಹೇಳಿ. ನೀವು ಸ್ಕಾರ್ಪಿಯೋಗೆ ಫೇಮಸ್ ಅಂತ ಎಲ್ಲರಿಗೂ ಗೊತ್ತು. ಹೌದೌದು ಸರ್, ಖಂಡಿತ 2012 ಮಾಡಲು, ಕ್ಲಾಸ್ ಕಂಡೀಷನ್ ಇದೆ. ಓಕೆ, 4th ಓನರ್ ಆಗಿದೆ. ಓಕೆ, ಯಾವುದೇ ರೀತಿ ಡೆಂಟಲ್ ಸ್ಕ್ರಾಚಸ್ ಏನಿಲ್ಲ ಗಾಡಿ. ಸುಮಾರು ಸ್ಕಾರ್ಪಿಯೋ ಕೊಟ್ಟಿದ್ದೀನಿ. ಇದು ಅಷ್ಟೇ ಒಂದು ರೈಟಲ್ ಮಾಡ್ಕೊಡ್ತೀನಿ. 3,20,000 ರೂಪಾಯಿ ನಿಮಗೆ 2012 ಮಾಡಲು ಸ್ಕಾರ್ಪಿಯೋ ಅಂತ ಕೊಡ್ತೀನಿ ಸರ್. 3,20,000 ರೂಪಾಯಿ ಖಂಡಿತ ಕೊಡ್ತೀನಿ ಸರ್. ಸರ್ ಅದರಲ್ಲಿ ಇನ್ನೂ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಸರ್. ನಮ್ಮ ಸಬ್ಸ್ಕ್ರೈಬರ್ ಯಾರಾದ್ರೂ ಬಂದ್ರೆ 3,10,000 ಮಾಡೋಣ ತಗೊಳ್ಳಿ. 3,10,000 ಡಿಸ್ಕೌಂಟ್. ಹೌದು. ಓಕೆ, ಸೂಪರ್ ಸರ್. ನೆಕ್ಸ್ಟ್ ಸರ್ ಜೆನ್ನು. ಸರ್ ಜೆನ್ನು ಸುಮಾರು ಜನ ಕೇಳ್ತಾ ಇದಾರೆ, ಲೋ ಬಜೆಟ್ ಅಲ್ಲಿ ಬೇಕು, ಲೋ ಬಜೆಟ್ ಅಲ್ಲಿ ಬೇಕಂತ ಹೇಳಿ. 2003 ಮಾಡಲು, FC ರನ್ನಿಂಗ್ ಇದೆ. ಕ್ಲಾಸ್ ಕಂಡೀಷನ್, ಮ್ಯಾಗ್ವಿಲ್ ಜೊತೆಗಿದೆ. ಇಂಟೀರಿಯರ್ ಚೆನ್ನಾಗಿದೆ. ಸೀಟ್ ಕುಶನ್ ಆಗ್ಲಿ ಎಲ್ಲ ಚೆನ್ನಾಗಿದೆ. ಬರೀ 70,000 ರೂಪಾಯಿ ಕೊಡ್ಲಿ ಸರ್ ಸಾಕು. ಬರೀ 70,000 ಕೊಡೋಣ. FC ಇನ್ಶೂರೆನ್ಸ್ ರನ್ನಿಂಗ್ ಗಾಡಿ. ಓಕೆ, ನೆಕ್ಸ್ಟ್ ಸರ್ ಪೋಲೋ ಸರ್, ಹೈ ಮಾಡಲು, GT ಹೈ ಮಾಡಲದು. ಇದು ಬಂದು ನಿಮಗೆ 2014 ಮಾಡಲು, ಸಿಂಗಲ್ ಓನರ್ ವೆಹಿಕಲ್ ಇದು. GT ಇದು ನಿಮಗೆ ಒಂದು 5,30,000 ರೂಪಾಯಿ ಕೊಟ್ಬಿಡೋಣ ಸರ್. 5,30,000 ರೂಪಾಯಿಗೆ ಕೊಟ್ಬಿಡ್ತೀರಾ? ಓಕೆ, ನೆಕ್ಸ್ಟ್ I20 ಇದೆ ಸರ್. ಇದು ಬಗ್ಗೆ ಹೇಳಿ ಸರ್ ಡೀಟೇಲ್ಸ್. ಸರ್ ಇದು ಬಂದು I20 2011 ಮಾಡಲು, ಮ್ಯಾಗ್ನಾ ಇದು. ಓಕೆ, ಇದು ಬಂದು ನಿಮಗೆ ಸಿಂಗಲ್ ಓನರ್. 3,20,000 ರೂಪಾಯಿ ಕೊಟ್ಬಿಡೋಣ ಸರ್. 3,20,000 ರೂಪಾಯಿ ಕೊಟ್ಬಿಡೋಣ. ಓಕೆ, ನೆಕ್ಸ್ಟ್ ಒಂದು ಫೋರ್ಡ್ ಇದೆ ಸರ್. ಫೋರ್ಡ್ ಫಿಯೆಸ್ಟಾ ಸರ್, 2012 ಮಾಡಲು, ಬ್ಲಾಕ್ ಕಲರ್. ಇಂಟೀರಿಯರ್ ಕುಶನ್ ಬರೀ 25,000-30,000 ರೂಪಾಯಿ ಕುಶನ್ ಆಗಿದೆ ಗಾಡಿ. ಓಕೆ, ಕ್ಲಾಸ್ ಕಂಡೀಷನ್ ಜಿನಿಯನ್ ಆಗಿದೆ. ಡೀಸೆಲ್ ವೇರಿಯಂಟ್, ಸಿಂಗಲ್ ಓನರ್. ಓಕೆ, ಎಷ್ಟು ಹೇಳ್ತಾ ಇದ್ದೀರಾ ಸರ್? ಸರ್ ಇದು ಬಂದು ನಿಮಗೆ ಒಂದು 2,45 ಹೇಳ್ತಾ ಇದ್ದೀನಿ. ಇದನ್ನು ಅಷ್ಟೇ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಖಂಡಿತ ನೆಗೋಷಿಯೇಟ್ ಮಾಡ್ಕೊಡೋಣ ಸರ್. ಓಕೆ ಸರ್, ನೆಕ್ಸ್ಟ್ ಒಂದು ಫೋರ್ಡ್ ಫಿಯೆಸ್ಟಾ ಇದೆ. ಇದೇನು ಸರ್? ಸರ್ ಫೋರ್ಡ್ ಫಿಯೆಸ್ಟಾ 2012 ಮಾಡಲು, ಡೀಸೆಲ್ ವೇರಿಯಂಟ್ ಇದು. ತುಂಬಾ ಕ್ಲಾಸ್ ಕಂಡೀಷನ್ ಸರ್. ಗಾಡಿ ಮಾತ್ರ ಸೂಪರ್ ಕ್ಲಾಸ್ ಆಗಿದೆ, ಎಕ್ಸ್ಟ್ರಾ ಕ್ಲಾಸ್. ಓಕೆ, ಇದು ಬಂದು ನಿಮಗೆ 2012 ಸೆಕೆಂಡ್ ಓನರ್, ಡೀಸೆಲ್ ವೇರಿಯಂಟ್. ಬರೀ 2,30,000 ರೂಪಾಯಿ ಕೊಡೋಣ ಸರ್. 2,30,000 ರೂಪಾಯಿ ಕೊಟ್ಬಿಡ್ತೀರಾ? ಕೊಟ್ಬಿಡ್ತೀನಿ ಖಂಡಿತ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇರುತ್ತೆ, ಎಲ್ಲ ರನ್ನಿಂಗ್ ಇರುತ್ತೆ. ನೆಕ್ಸ್ಟ್ ಸರ್ ಸ್ಯಾಂಟ್ರೋ ಮಾಡಲ್ ಗಾಡಿ 2010 ಮಾಡಲು, ಸಿಂಕ್ ಕ್ಲಾಸ್ ಕಂಡೀಷನ್ ಇದೆ. ಇದು ಅಷ್ಟೇ. ಓಕೆ, ಬರೀ 1,95,000 ರೂಪಾಯಿ ಹೇಳ್ತಾ ಇದ್ದೀನಿ. ನೆಗೋಷಿಯೇಟ್ ಮಾಡ್ಕೊಡೋಣ ಸರ್. 1,95,000 ರೂಪಾಯಿ ಅದರಲ್ಲೇ ನೆಗೋಷಿಯೇಟ್ ಮಾಡ್ಕೊಡೋಣ. ಓಕೆ, ನೆಕ್ಸ್ಟ್ ಸರ್ ಸುಮಾರು ಜನ ಕೇಳ್ತಾ ಇರ್ತಾರೆ SS4 ಬೇಕು ಅಂತ ಹೇಳಿ. ಯಾಕಂದ್ರೆ SS4 ಅಂದ್ರೆ ಮೈಲೇಜ್ ಗಾಡಿ ಅಂತ. ಓಕೆ, ಇಂಜಿನ್ ಎಲ್ಲ ಇದು ಶಿಫ್ಟ್ ಇಂಜಿನ್ ಬರುತ್ತೆ, ಕ್ಲಾಸ್ ಕಂಡೀಷನ್ ಇದೆ, ಮೈಲೇಜ್ ಗಾಡಿ. ZXC ಟಾಪ್ ಎಂಡ್ ಇದು 2010 ಮಾಡಲು, 3rd ಓನರ್ ಆಗಿದೆ. ಇನ್ಸೂರೆನ್ಸ್, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರೋದು ಗಾಡಿ ಇದು. ಇದು ಬಂದ್ಬಿಟ್ಟು ನಿಮಗೆ 2,20 ಹೇಳ್ತಾ ಇದ್ದೀನಿ. ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಸರ್. 2,20 ಹೇಳ್ತಾ ಇದ್ದೀರಾ? ನೆಗೋಷಿಯೇಟ್ ಮಾಡ್ತೀರಾ? ಖಂಡಿತ ನೆಗೋಷಿಯೇಟ್. ಸರ್ ಮೈಲೇಜ್ ಕೊಡುತ್ತೆ ಇದು? ಸರ್ 2022 ಬರುತ್ತೆ, ಶಿಫ್ಟ್ ಇಂಜಿನ್ ಇದು. ಓಕೆ, 2022 ಬರುತ್ತೆ. ಹೌದು, ZXC ಟಾಪ್ ಎಂಡ್ ಅದರಲ್ಲಿ. ಓಕೆ, ಸೂಪರ್ ಸರ್. ನೆಕ್ಸ್ಟ್ ಸರ್ ಆಕ್ಚುಲಿ ನೀವು ಬಂದ್ಬಿಟ್ಟು ಸ್ಕಾರ್ಪಿಯೋ ಸಿಟಿಗೆ ಬಂದ್ಬಿಟ್ಟು ಫೇಮಸ್. ಫಸ್ಟ್ ಒಂದು ಸಿಟಿ ಕೊಟ್ವಿ, ಇನ್ಸ್ಟಾಗ್ರಾಮ್ ಅಲ್ಲಿ 2.5 ಮಿಲಿಯನ್ ವ್ಯೂಸ್. ಸೆಕೆಂಡ್ ಒಂದು ಸಿಟಿ ಮಾಡಿದ್ವಿ, ಅದನ್ನು 1 ಲಕ್ಷ ಮೇಲೆ ವ್ಯೂಸ್. ಇವಾಗ ಇನ್ನೊಂದ್ಸತಿ ಇನ್ನೊಂದು ಸಿಟಿ ತಂದಿದ್ದೀರಾ. ಇದು ಏನ್ ಪ್ರೈಸ್ ಹೇಳಿ ಸರ್? ಏನ್ ಮಾಡಲು? ಏನ್ 2010 ಮಾಡಲು, ಸೆಕೆಂಡ್ ಓನರ್. ಇದು ಬಂದು ನಿಮಗೆ ಬರೀ 3 ಲಕ್ಷ ಕೊಟ್ಬಿಡ್ತೀನಿ ಹೋಗಿ ಸರ್. ಬೇರೆ 3 ಲಕ್ಷ ಕೊಟ್ಬಿಡ್ತೀರಾ? 3 ಲಕ್ಷಕ್ಕೆ 2010 ಮಾಡಲು. ಇಂಟೀರಿಯರ್ ಸಹ ಅಷ್ಟೇ, ಸ್ಕ್ರಾಚಸ್ ಆಗ್ಲಿ, ಡೆಂಟಲ್ ಆಗ್ಲಿ, ಪೇಂಟಿಂಗ್ ಆಗ್ಲಿ ಯಾವುದು ಏನೂ ಇಲ್ಲ, ಕ್ಲಾಸ್ ಕಂಡೀಷನ್ ಇದೆ ಗಾಡಿ. ಬರೀ 3 ಲಕ್ಷ ರೂಪಾಯಿ ತಗೊಂಬರ್ರಿ, ಗಾಡಿ ತಗೊಂಡ್ಲಿ. ಬರೀ 3 ಲಕ್ಷ ರೂಪಾಯಿ ಕೊಟ್ಬಿಡ್ತೀರಾ? 3 ಲಕ್ಷ ರೂಪಾಯಿ ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಖಂಡಿತ ಇನ್ನೂ ಒಂಚೂರು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ, ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ಸರ್ ಇದು ಬಂದು ಡಸ್ಟರ್ 2013 ಮಾಡಲು, 85 PS ಇದು. ಇದಕ್ಕಿಂತ ಮುಂಚೆನೂ ಹಾಕಿದ್ದೀನಿ. ತುಂಬಾ ಕ್ಲಾಸ್ ಕಂಡೀಷನ್ ಇದೆ, ಮ್ಯಾಗ್ವಿಲ್ ಸಮೇತ ಇದೆ ಗಾಡಿ. 4,30,000 ರೂಪಾಯಿ ಹೇಳ್ತಾ ಇದೀನಿ. ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಸರ್. ಇದನ್ನು ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಖಂಡಿತ. 85 PS ಅಂದ್ರೆ ಮೈಲೇಜ್ ಗಾಡಿ. ಇದಕ್ಕಿಂತ ಹಿಂದಿನ ಹೇಳಿದ್ದೀನಿ, 85 PS ಅಂದ್ರೆ ಮೈಲೇಜ್ ಗಾಡಿ ಅಂತ ಅರ್ಥ. ಸರ್ ನೆಕ್ಸ್ಟ್ ಒಂದು ವ್ಯಾಗನರ್ ಇದೆ. ಇದ್ರ ಬಗ್ಗೆ ಹೇಳಿ ಸರ್ ಡೀಟೇಲ್ಸ್. ವ್ಯಾಗನರ್ ಬಗ್ಗೆ ಹೇಳಕ್ಕಿಂತ ಮುಂಚೆ ಸಿಂಗಲ್ ಓನರ್ ಗಾಡಿ ಸುಮಾರು ಜನ ಹುಡುಕ್ತಾ ಇರ್ತಾರೆ. ವ್ಯಾಗನರ್ ಅಫಿಷಿಯಲ್ ಚಾಯ್ಸ್. ವ್ಯಾಗನರ್ ಅಂದ್ರೆ ಅಫಿಷಿಯಲ್ ಜನ ತುಂಬಾ ಕೇಳ್ತಾ ಇದಾರೆ, ಸಿಂಗಲ್ ಓನರ್ ವ್ಯಾಗನರ್ ಇದೆ ಅಂತ ಹೇಳಿ. ಈ ಸತಿ ಸಿಂಗಲ್ ಓನರ್ ವ್ಯಾಗನರ್, VXI, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC ಎಲ್ಲ ಬರುತ್ತೆ, ಕ್ಲಾಸ್ ಕಂಡೀಷನ್ ಇದೆ. 2010 ಮಾಡಲು, ಸಿಂಗಲ್ ಓನರ್. ಬರೀ 2,10,000 ರೂಪಾಯಿ ತಗೊಂಡ್ಬರ್ಲಿ, ಗಾಡಿ ಕೊಡ್ತೀನಿ ಸರ್. 2,10,000 ರೂಪಾಯಿಗೆ ಖಂಡಿತ ಕೊಡ್ತೀನಿ ಸರ್. ಓಕೆ ಸರ್, ನೆಕ್ಸ್ಟ್ ಸ್ವಿಫ್ಟ್ 2010 ಮಾಡಲು, ಸೆಕೆಂಡ್ ಓನರ್ ಗಾಡಿ, VXI ಪೆಟ್ರೋಲ್ ವೇರಿಯಂಟ್ ಗಾಡಿ. ಮಾತ್ರ ಕ್ಲಾಸ್ ಕಂಡೀಷನ್, ರೈಟು ಅಷ್ಟೇ ಕ್ಲಾಸ್ ರೇಟ್ ಅಲ್ಲಿ ಕೊಡ್ತೀನಿ. ಕಸ್ಟಮರ್ ಖುಷಿ ಆಗ್ಬಿಡ್ಬೇಕು, ಆ ರೇಟ್ ಹೇಳ್ತೀನಿ ಸರ್. ಇದಕ್ಕೆ ಎಷ್ಟು ಹೇಳ್ತಾ ಇದ್ದೀರಾ ಸರ್?
ಸರ್ 7,35,000 ರೂಪಾಯಿಗೆ 2010 VXC ಪೆಟ್ರೋಲ್ ವೇರಿಯಂಟ್ ಕ್ಲಾಸ್ ಕಂಡೀಷನ್ ಗಾಡಿ ಸರ್. ಬರೀ 7,30,000 ರೂಪಾಯಿ ಕೊಳ್ಳಿ ತಗೊಂಡೋಗ್ಲಿ ಸರ್. ಓಕೆ, ನೆಕ್ಸ್ಟ್ ಫೋರ್ಡ್ ಫಿಯೆಸ್ಟಾ ಸರ್. ಸರ್ ಫೋರ್ಡ್ ಫಿಯೆಸ್ಟಾ 2008 ಮಾಡಲು ಪೆಟ್ರೋಲ್ ವೇರಿಯಂಟ್. ಇದು ಸಹ ಅಷ್ಟೇ ಕ್ಲಾಸ್ ಕಂಡೀಷನ್, ಟಚ್ ಸ್ಕ್ರೀನ್, ಲೆದರ್ ಕುಷನ್, ಕ್ಲಾಸ್ ಕಂಡೀಷನ್ ಆಗಿದೆ ಗಾಡಿ. ಗಾಡಿಯಲ್ಲಿ ಯಾವ್ದು ಡೆಂಟು ಸ್ಕ್ರಾಚಸ್ ಏನಿಲ್ಲ. ಓಕೆ, ಬರೀ 1,85,000 ರೂಪಾಯಿ ತಗೊಂಡ್ಬರ್ಲಿ. ಕ್ಲಾಸ್ ಕಂಡೀಷನ್ ಇರೋದು ಗಾಡಿ ಫಿಯೆಸ್ಟಾ ಕೊಡ್ತೀನಿ ಸರ್. ಓಕೆ ಸರ್, ನೆಕ್ಸ್ಟ್ ಸರ್ 2011-12 ಫಿಗೋ, ಇದು ಡೀಸೆಲ್ ವೇರಿಯಂಟ್. ಕ್ಲಾಸ್ ಕಂಡೀಷನ್ ಇದೆ, ಸೆಕೆಂಡ್ ಓನರ್ ಆಗಿದೆ. ಗಾಡಿ ಮಾತ್ರ ಸೂಪರ್ ಕ್ಲಾಸ್ ಅಲ್ಲಿ ಇದೆ. ಬರೀ 1,85,000 ರೂಪಾಯಿ ಹೇಳ್ತಾ ಇದೀನಿ, ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಸರ್. ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಖಂಡಿತ ಇನ್ನೂ ಕಮ್ಮಿ ಮಾಡ್ಕೊಡ್ತೀನಿ. ನೆಕ್ಸ್ಟ್ ಸರ್ 2006 ಮಾಡಲು ವ್ಯಾಗನರ್, FC ಇನ್ಸೂರೆನ್ಸ್ ಫ್ರೆಶ್ ಆಗಿದೆ. ಕ್ಲಾಸ್ ಕಂಡೀಷನ್, ಟಾಪ್ ಎಂಡ್, ಪವರ್ ಸ್ಟೇರಿಂಗು, ಪವರ್ ವಿಂಡೋ, AC ಎಲ್ಲ ಬರುತ್ತೆ. ಬರೀ 1,50,000 ರೂಪಾಯಿ ತಗೊಂಡ್ಬರ್ಲಿ, ಗಾಡಿ ತಗೊಂಡೋಗ್ಲಿ ಸರ್. ನೆಕ್ಸ್ಟ್ ಸರ್ 2009 ಮಾಡಲು ವಿಸ್ಟಾ, ಇಂಡಿಕಾ ವಿಸ್ಟಾ ಪೆಟ್ರೋಲ್ ವೇರಿಯಂಟ್, ಕ್ಲಾಸ್ ಕಂಡೀಷನ್. ಇದು ಸಹ ಅಷ್ಟೇ 1 ವಾರ ಆಗಿದೆ, ಫ್ರೆಶ್ FC ಫ್ರೆಶ್ ಇನ್ಸೂರೆನ್ಸ್ ಸಮೇತ. ಬರೀ 1,65,000 ರೂಪಾಯಿ ತಗೊಂಡ್ಬರ್ಲಿ, ಕ್ಲಾಸ್ ಕಂಡೀಷನ್ ವಿಸ್ಟಾ ಕೊಡ್ತೀನಿ ಸರ್. ನೆಕ್ಸ್ಟ್ ಸರ್ 2008 ಮಾಡಲು Hyundai Santro Zing ಸರ್, ಕ್ಲಾಸ್ ಕಂಡೀಷನ್ ಇದೆ. ಇದು ಸಹ ಅಷ್ಟೇ, ಇದು ಸಹ 1,70,000 ರೂಪಾಯಿ ಹೇಳ್ತಾ ಇದೀನಿ, ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಕಮ್ಮಿ ಮಾಡ್ಕೊಡ್ತೀನಿ. ನೆಕ್ಸ್ಟ್ ಸರ್ 2005 ಮಾಡಲು ಜಿಂಕ್, ಇದನ್ನು ಅಷ್ಟೇ, ಇದು ಬರೀ AC ಪವರ್ ಸ್ಟೇರಿಂಗ್ ಬರುತ್ತೆ. ಇದು ಮಾತ್ರ ನಿಮಗೆ 1,30,000 ರೂಪಾಯಿ ಕೊಟ್ಬಿಡೋಣ ಹೋಗಿ ಸರ್. 1,30,000 ರೂಪಾಯಿ. ಹೌದು ಸರ್. ಸರ್ ಇದು 2010 ಮಾಡಲು ಆಲ್ಟೋ K10, ಬರೀ 1,65,000 ರೂಪಾಯಿ ಹೇಳ್ತಾ ಇದೀನಿ ಸರ್. 1,65,000 ರೂಪಾಯಿ ಕೊಟ್ಬಿಡೋಣ ಬಿಡಿ ಸರ್. ಓಕೆ ಸರ್, ನ್ಯಾನೋ ಇದೆ ಇವಾಗ ಬಂದ್ಬಿಟ್ಟು. ಆ್ಯಕ್ಚುಲಿ ತುಂಬ ಜಾಗದಲ್ಲಿ ನ್ಯಾನೋನೇ ಬಂದ್ಬಿಟ್ಟು ಫೇಮಸ್ಸು. 1,70,000 80,000 ಅಂತ ನ್ಯಾನೋ ಇದೆ. ಭಾರತ್ ಕಾರ್ಸಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ಗೋಸ್ಕರ ಎಷ್ಟು ಕೊಡ್ತೀರಾ ನ್ಯಾನೋ ಹೇಳಿ ಸರ್? ಎಷ್ಟು ಕಮ್ಮಿಯಲ್ಲಿ ಕೇಳಕ್ಕೆ ಇಷ್ಟಪಡ್ತೀರಾ ನೀವು ಸರ್? ಒಂದು 60,000 ಕೊಡೋಕ್ಕಾಗತ್ತಾ? ಕೊಟ್ಬಿಡೋಣ ತಗೊಳ್ಳಿ. ನೀವು ಹೇಳಿದ ಮಾತಿಗೆ ಅದೇ ರೇಟಿಗೆ ಕೊಟ್ಬಿಡೋಣ ಹೋಗಿ. 60,000 ರೂಪಾಯಿಗೆ ಕೊಡ್ತೀರಾ? ಕೊಟ್ಬಿಡೋಣ ಹೋಗಿ. ನೀವು ಹೇಳಿದ ಮೇಲೆ ಕೊಡೋದು ಬೇಕಾಗಿಲ್ಲ. ಇವಾಗ ಕಸ್ಟಮರ್ ಖುಷಿ ಆಗ್ಬಿಡತ್ತೆ. 60,000 ರೂಪಾಯಿ ತಗೊಂಬನ್ನಿ, ತಗೊಂಡೋಗ್ಲಿ ಹೋಗಿ. ತಗೊಂಡೋಗ್ಲಿ. ಯಾವ ಮಾಡಲ್ ಅಂತ ಒಂದ್ಸತಿ ಹೇಳ್ಬಿಡಿ ಸರ್. ಸರ್ 2012 ಮಾಡಲ್ ಇದು. ಓಕೆ, ಕ್ಲಾಸ್ ಕಂಡೀಷನ್ ಇದೆ, ಬರೀ ಸೆಕೆಂಡ್ ಓನರು. ಬರೀ 60,000 ರೂಪಾಯಿ ತಗೊಂಬರ್ಲಿ. ನೀವು ಕೇಳಿದ್ದೀರಾ, ನಾನು ಕೊಡಕ್ಕೆ ರೆಡಿ ಇದ್ದೀನಿ ಹೋಗಿ. ಓಕೆ, ನೆಕ್ಸ್ಟ್ ಸರ್ ಫೋರ್ಡ್ ಫಿಗೋ ಸರ್, ಡೀಸೆಲ್ ವೇರಿಯಂಟ್. ಇದು ಕ್ಲಾಸ್ ಕಂಡೀಷನ್ ಇದೆ, 2010 ಮಾಡಲು. ಬರೀ 1,90,000 ರೂಪಾಯಿ ತಗೊಂಬರ್ಲಿ, ಗಾಡಿ ಕ್ಲಾಸ್ ಇರೋದು ಕೊಡ್ತೀನಿ. 1,90,000 ರೂಪಾಯಿ. ಓಕೆ ಸರ್, ನೆಕ್ಸ್ಟ್ ಒಂದು ಸ್ಯಾಂಟ್ರೋ ಇದೆ, ಹೇಳಿ ಸರ್ ಡೀಟೇಲ್ಸು. ಸರ್ 2009 ಮಾಡಲ್ ಇದು, FC ಇನ್ಸೂರೆನ್ಸ್ ಫ್ರೆಶ್. ತಗೊಂಡ ಟೈಮಲ್ಲಿ ಯಾರು ತಗೊಳ್ತಾರೋ ಅವ್ರ ಹೆಸರಿಗೆ ಮಾಡ್ಕೊಟ್ಬಿಡ್ತೀನಿ ಸರ್. ಓಕೆ, ಬರೀ ರೈಟ್ ಹತ್ರ ಅಷ್ಟು ಕೊಡ್ತೀನಿ ಅಂದ್ರೆ ಶಾಕ್ ಆಗ್ಬೇಕು, ಆ ರೇಟ್ ಕೊಟ್ಬಿಡ್ತೀನಿ. ಎಷ್ಟು ಹೇಳ್ತೀರಾ ಸರ್? ಸರ್ FC ಇನ್ಸೂರೆನ್ಸ್ ಮಾಡಬೇಕಾದ್ರೆ ಮಿನಿಮಮ್ 25,000 ರೂಪಾಯಿ ದುಡ್ಬೇಕು. 25,000 ರೂಪಾಯಿ ಖರ್ಚು ಮಾಡಿ ನಿಮಗೆ 1,50,000 ರೂಪಾಯಿಗೂ ಗಾಡಿ ಕೊಟ್ಬಿಡ್ತೀನಿ. 1,50,000 ರೂಪಾಯಿಗೆ ಸ್ಯಾಂಟ್ರೋ ವಿತ್ ಫ್ರೆಶ್ FC ಫ್ರೆಶ್ ಇನ್ಸೂರೆನ್ಸ್. ಅದೇಟ್ ಮಾಡ್ಬೇಕಂದ್ರೆ 25,000 ರೂಪಾಯಿ ಖರ್ಚು ಬರುತ್ತೆ. ಮಾಡ್ಬಿಟ್ಟು 1,50,000 ರೂಪಾಯಿ ಕೊಡ್ತೀನಿ. ಶಾಕಿಂಗ್ ರೇಟ್ ಇದು. ಓಕೆ, ಸೂಪರ್ ಸರ್. ಸೊ ಅಷ್ಟೇ ಅಲ್ಲ ಸರ್, ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದೀವಿ ಅಲ್ಲ? ಖಂಡಿತ. ಸೊ ತುಂಬಾ ಥ್ಯಾಂಕ್ಸ್ ಸರ್, ಇಷ್ಟೊತ್ತಿಗೆ ನಮಗೆ ಎಲ್ಲ ನಮ್ಮ ವ್ಯೂವರ್ಸ್ಗೆ ಎಲ್ಲ ಡೀಟೇಲ್ಸ್ ತಿಳಿಸಿದಕ್ಕೆ. ನಮ್ಮ ಸಬ್ಸ್ಕ್ರೈಬರ್ಸ್ ಕಡೆಯಿಂದ ಬಂದ್ರೆ ಒಳ್ಳೆ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ. ಅದ್ರ ಜೊತೆಗೆ ಜೈ ಭಾರತ್ ಕಾರ್ಸು ನಮ್ದೇ ಸೆಕೆಂಡ್ ಬ್ರಾಂಚ್, ಅದು ಅಷ್ಟೇ. ಜೈ ಭಾರತ್ ಕಾರ್ಸು ಎರಡು ನಮ್ಮವೇ. ಓಕೆ, ಸೂಪರ್. ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಕಣ್ಣಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.